नासिक नागपुर नागपुर है ना। हाँ, नागपुर है। नागपुर में सीताबर्डी मार्केट, टेम्पल बाजार रोड। टेम्पल बाजार रोड, टेम्पल बाजार रोड। सारा कपड़ा का दुकान है ना ये इसमें। हाँ, ज़्यादा कपड़ा मिलता है। हाँ, आगे आगे थोड़ा आगे चलोगे तो पूरा कपड़ा मार्केट है। हाँ हाँ, इधर नॉर्मल इलेक्ट्रिक शॉप और शॉप हार्डवेयर शॉप मिलता है इधर। ये वाला आता है ना सम्राट का, एक जो आपके हिसाब से मैं ले गया था एक आदमी, मुझे याद है पिछले टाइम खरीदा था मैं सारा टूल। हमने पिछली बार लिया था आपके पास ही, ऐसे टंगा हुआ था सम्राट का उस करके। उसका तरफ क्या केबल है कट रहा है वाले में, किसके वाले में पिछले टाइम लिया था यार, अभी वही नहीं मिल रहा। वो इलेक्ट्रिक केबल्स का। हाँ, अभी वो भी मिलेगा कहीं ना कहीं तो मिलेगा ही। ये कपड़ा का शॉप से सारा का सारा। ನೋಡಿ ಇದು ನಾಗ್ಪುರ್ ಸೀತಾಬರ್ಡಿ, ನಾಗ್ಪುರು ರೈಲ್ವೆ ಸ್ಟೇಷನ್ಗಿಂತ 1 ಕಿಲೋಮೀಟರ್ ನಿಯರು, ಟೆಂಪಲ್ ಬಜಾರ್ ರೋಡ್, ಸೀತಾಬರ್ಡಿ ಮಾರ್ಕೆಟ್ ಏರಿಯಾ. ಇದು ಫುಲ್ ಬಟ್ಟೆ ಇದು ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಇರುತ್ತೆ ಇಲ್ಲಿ ಕಡೆ ಎಲ್ಲ. ಸಿಕ್ಕಾಪಟ್ಟೆ ಈವ್ನಿಂಗಲ್ಲಿ ಸಿಕ್ಕಾಪಟ್ಟೆ ಫುಲ್ಲು ರಶ್ ಇರುತ್ತೆ. ಎಸ್ಪೆಷಲಿ ಎಲ್ಲ ಕಡಿಮೆ ಇದೆ ರೋಡ್, ಇದು ರಶ್ ಕಡಿಮೆ ಇದೆ. ನಡ್ಕೊಂಡು ಹೋಗೋದಕ್ಕೆ ಆಗಲ್ಲ, ಇಲ್ಲಿ ಅಷ್ಟೊಂದು ಫುಲ್ ರಶ್ ಇರುತ್ತೆ ಈ ನಾಗ್ಪುರ್ ಮಾರ್ಕೆಟ್ ಏರಿಯಾದಲ್ಲಿ. ನೈಮಿಲ್ರ ಎಲ್ರಿಗೂ ನಮಸ್ಕಾರ. ಇದು ನಾವೀಗ ನಾಗ್ಪುರಲ್ಲಿ ಮಾರ್ಕೆಟಲ್ಲಿದ್ದೀವಿ. ಬಟ್ಟೆ ಮತ್ತು ಎಲ್ಲ ಮಾರ್ಕೆಟ್ ಏರಿಯಾ. ಬಟ್ ಇಲ್ಲಿ ಎಲೆಕ್ಟ್ರಿಕ್ ಶಾಪ್ಸ್ ಎಲ್ಲ ಬೇಜಾನಿದೆ. ಬಟ್ ಆದರೆ ನಮಗೆ ಬೇಕಾಗಿರೋಂಥ ಎಲೆಕ್ಟ್ರಿಕಲ್ ಐಟಮ್ ಟೂಲ್ಸ್ಗಳನ್ನ ಪರ್ಚೇಸ್ ಮಾಡೋದಂದರೆ ಒಂದು ಸಿಗ್ತಾಯಿಲ್ಲ. ಯಾವುದಂದ್ರೆ ಅದು ಇದು ಬೇರೆ ಸಿಗ್ತಿದೆ ಇರುತ್ತೆ, ಬಟ್ ರೇರ್ಲಿ ನಾವು ಯೂಸ್ ಮಾಡೋಂಥ ಟೂಲ್ಸು ಸಿಗೋದಿಲ್ಲ ಅಷ್ಟೇ ಎಲ್ಲಂದ್ರಲ್ಲಿ. ನಾವು ನಾನ್ ಲೋಕಲ್ ಇರೋದ್ರಿಂದ ಎಲ್ಲೋ ರೇರಾಗಿ ಸಿಗುತ್ತೆ ಅವು ಮಾರ್ಕೆಟ್ಗಳಲ್ಲಿ. ಬೆಂಗಳೂರು, ಮುಂಬೈ, ಪುಣೆ ಆ ಥರ ಪ್ಲೇಸ್ಗಳಲ್ಲಿ ರೇರಾಗಿ ಸಿಗುತ್ತೆ ಟೂಲ್ಸು. ಆಲ್ರೆಡಿ ಒಂದು ಸೆಟ್ ಟೂಲ್ಸ್ ಬ್ಯಾಗ್ ನಮ್ಮ ಹತ್ರ ಇದೆ, ಇನ್ನೊಂದು ಸೆಟ್ ಬೇಕು. ಇನ್ನೊಂದು ಇವಾಗ ಆಲ್ರೆಡಿ ಟೋಟಲ್ಸ್ 5 ಮೆಂಬರ್ಸ್ ಇದ್ದಾರೆ ನಮ್ಮ ಹುಡುಗರು. ಇಬ್ಬರು ನಾನು, ನನ್ನ ಟೀಮ್ಮೇಟ್ ಇನ್ನೊಬ್ಬರು, ಒಂದು ಟೀಮು, ಇನ್ನೊಂದು ಮೂವರಿಗೆ ಇನ್ನೊಂದು ಟೀಮು. ಅವ್ರಿಗೆ ಇನ್ಸ್ಟಾಲೇಷನ್ಗೆ ಹೋಗ್ಬೇಕಂತ ಬಿಟ್ಟು ವರ್ಕ್ ಮಾಡಲಿಕ್ಕೆ ಟೂಲ್ಸ್ ಬೇಕು. ಅದಕ್ಕೋಸ್ಕರ ಇವಾಗ ಇದು ಮಾಡ್ತಾ ಇರೋದು. ಟೈಮ್ ಪಾಸ್ ಕೆ ಲಿಯೆ ಮಾರ್ ರಹೆ ಹೈ. ಇದೆಲ್ಲ ಇದು ಬಟ್ಟೆ ಮಾರ್ಕೆಟ್ ಚೆನ್ನಾಗಿ ಲೋ ಪ್ರೈಸ್ ಇದೆ, ಹೈ ಪ್ರೈಸ್ ಇದೆ. ಸಿಕ್ಕಾಪಟ್ಟೆ ಒಂಥರ ಚೀಪ್ ಆ್ಯಂಡ್ ಬೆಸ್ಟು. ಬೇಜಾನ್ ಸಿಕ್ಕಾಪಟ್ಟೆ ಶಾಪ್ಸ್ ಇದೆ, ಸಿಕ್ಕಾಪಟ್ಟೆ ಬಟ್ಟೆ ಶಾಪ್ಸ್ ಆಗಿರ್ಬೋದು. ಎಲೆಕ್ಟ್ರಿಕ್ ಶಾಪ್ಸ್ ಇದ್ದಾವೆ, ಬೇಕಾದಷ್ಟು ಇದ್ದಾವೆ. ಬಟ್ ಎಲೆಕ್ಟ್ರಿಕಲ್ ಶಾಪು ಮತ್ತು ಎಲೆಕ್ಟ್ರಾನಿಕ್ಸ್ ಶಾಪ್ ಇದ್ದಾವೆ. ಅದರಲ್ಲಿ ಒಂದು ಸಿಗ್ತಿಲ್ಲ. ನಾವು ಬೇಕಾಗಿರೋಂಥ ಕೇಬಲ್ ಕಟ್ರ್ ಆಗಿರ್ಬೋದು, ಕ್ರಿಂಪಿಂಗ್ ಟೂಲು, ಕೆಲವೊಂದು ಇವು ಟೂಲ್ಸು ನಾವು ಬೇಡದೇ ಇರೋಂಥ ಸಿಗ್ತಿದೆ. ಬಟ್ ನಮಗೇನಪ್ಪ ಅಂದರೆ ಟೆಲಿಕಾಮ್ ಟೂಲ್ಸು ಸಡನ್ನಾಗಿ ಎಲ್ಲಂದ್ರಲ್ಲಿ ಸಿಗೋದಿಲ್ಲ. ಅವ್ರು ರೇರಾಗಿ ಯೂಸ್ ಮಾಡೋಂಥ ಟೂಲ್ಸ್ ಆಗಿರೋದ್ರಿಂದ ಸಿಗೋದು ತುಂಬ ಡಿಫಿಕಲ್ಟಿ ಇರುತ್ತೆ. ಅದರಿಂದ ನೋಡಿ, ಇಲ್ಲಿಂದ ಅಲ್ಲಿವರೆಗೂ ಸುಮಾರು ಅಲ್ಲಿವರೆಗೂ ಮಾರ್ಕೆಟ್ ಇದೆ. ಮೇಲ್ಗಡೆ ಹೋಗ್ತಿದ್ಯಾರವ ಅದು ರೈಲ್ವೆ ಟ್ರ್ಯಾಕ್ ಅನಿಸುತ್ತೆ. ರೈಲ್ವೆ ಟ್ರ್ಯಾಕಲ್ಲ ಅದು, ಸಾರಿ, ಇದು ಫ್ಲೇವರು ಮೆಟ್ರೋ ಸ್ಟೇಷನ್. ಅಲ್ಲಿವರೆಗೂ ಮಾರ್ಕೆಟ್. हाँ, कितना पूछा उनका? 200 एक शर्ट का. कुछ भी ले लो. हाँ हाँ, एक हाँ हाँ, 200 ರೂಪಾಯಿಗೆ ಒಂದು ಯಾವುದಾದ್ರು ತಗೋ ನೋಡಿ. ಹಾಂ,
उधर शर्ट है, उधर टी शर्ट है। ಒಂಥರ ಹರಾಜು ಆಗ್ತಾರಲ್ವ ಆ ಥರ ಇದೆ. ಹರಾಜು ಕೂಗ್ತಾರಲ್ವಾ, 200ಗೆ ಒಂದು ಅಂತ ಆ ರೀತಿ. ನಾಗ್ಪುರ್ ಮಾರ್ಕೆಟ್ ಏರಿಯಾ जस्ट मार्केट ಇದು ರೈಲ್ವೆ ಸ್ಟೇಷನ್ ಇಂದ ಆದರೆ 1 किलोमीटर, बस स्टैंड से कितना दूर होता है इधर को? 2 किलोमीटर मेन नॉर्मल गणपति गणेश पेट। हाँ पेट से 3 किलोमीटर। हाँ हाँ सीताबड़ी से 1.5 किलोमीटर। अच्छा, गणेश पेट इंದ ಅಂದರೆ ಮೈನ್ ಬಸ್ ಸ್ಟ್ಯಾಂಡ್ ಅದು. ये गणेश पेट ಮೈನ್ ಬಸ್ ಸ್ಟ್ಯಾಂಡ್ है ना? हाँ, उधर से 3 किलोमीटर 2.5 2.5 किलोमीटर ಗಣೇಶ್ ಪೇಟು, ಅದು ಮೈನ್ ಬಸ್ ಸ್ಟ್ಯಾಂಡು. ಇಲ್ಲಿ ಸೀತಾಬಳ್ಳಿ ಅಂತಿದೆ, ಅದು ನಾರ್ಮಲ್ ಈ ಕಡೆ ಲೋಕಲ್ ಬಸ್ ಸ್ಟ್ಯಾಂಡ್ ಅನಿಸುತ್ತೆ. ಲೋಕಲ್ ಮೀನ್ಸ್ ಈ ಹತ್ರ ಈ ಲೋಕಲ್ ನಿಯರ್ ಹಾಂ, ಲೋಕಲ್ ಟ್ರಾನ್ಸ್ಪೋರ್ಟ್. ನೋಡಿ ಯಾವಾಗಲೇ ಸ್ಟಾರ್ಟ್ ಆಗಿದೆ, ಫುಲ್ಲು ರಶ್ಶು. ಹಾಂ, ಚಪ್ಪಲಿ ಶರ್ಟ್ಸು ಎಲ್ಲ ಸಿಗುತ್ತೆ, ಕಡಿಮೆ ರೇಟು. 100-200 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. 100 से शुरू होता है ना सब कुछ? हाँ, 100 रुपये, 100 ರೂಪಾಯಿಂದ ಸ್ಟಾರ್ಟು. बेल्ट कैसा लाता है? नॉर्मल है, ठीक है पहनने के लिए। हाँ, नहीं बहुत साउंड करता है ना. रश हाँ रश हाँ, रश अभी शुरू हो गया. अभी शुरू हो रहा है। हाँ, हो रहा है, हो गया. फुल रश आ गई थोड़ी ಎಷ್ಟು ಓಡ. अभी पैदल से जाए के भी बहुत मुश्किल है ना, इसी रास्ता में है. इधर चले? ಹಾಂ, ನೋಡಿ ನಡ್ಕೊಂಡು ಹೋಗೋಕ್ಕೂ ಆಗ್ತಿಲ್ಲ, ಆಗಲ್ಲ, ಅಷ್ಟೊಂದು ರಶ್ ಆಗುತ್ತೆ ಜಾತ್ರೆಗಳಲ್ಲಿದ್ದಂಗೆ. ಬಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಈ ಥರ ಫುಲ್ ರಶ್ ಇರಬೇಕಾದ್ರೆ ಥೆಫ್ಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಜೋಬಲ್ಲಿ ಸ್ವಲ್ಪ ವ್ಯಾಲೆಟ್ ಮತ್ತು ಮೊಬೈಲ್ ಹುಷಾರಾಗಿ ಇಟ್ಕೋಬೇಕು ಹೊರಗಡೆ ಬಂದಾಗ. ज्वेलरी लेडीज़ की, हाँ लेडीज़ का ज्वेलरी और चप्पल लेडीज़ का ही. हाँ, क्या? सैंडल. ಸ್ಲಿಪ್ಪರ್ಸ್ ಮತ್ತು ಜ್ಯುವೆಲರಿ, ಲೇಡೀಸ್ ಆಕ್ಸೆಸರಿ ಎಲ್ಲ ಏನಿದೆ ಎಲ್ಲ ಈ ಕಡೆ ಜಾಸ್ತಿ ಅವ್ರದ್ದೇ. ಮಾರ್ಕೆಟ್ ಪಾರ್ಕಿಂಗ್ ಮೇಲೆ ಹೋಗ್ತಿದೆಯಲ್ಲ, ಪಾರ್ಕಿಂಗ್. ಹಾಂ, ಬೈಕ್ ಪಾರ್ಕಿಂಗ್ ಏನಾ? ಕೆಳಗಡೆ ಇದೆಲ್ಲ ಮೇಲ್ಗೆ ಹೋಗ್ತದೆ, ಮೇಲ್ಗಡೆ ಎಲ್ಲ ಕೆಳಗೆ ಬರುತ್ತೆ. ಜ್ಯೂಸ್ ಕುಡಿಯೋಣ ಅಂತ ಪೈನಾಪಲ್ಲು ಮತ್ತು ಆರೆಂಜ್ ಎರಡು ಮಿಕ್ಸ್ ಮಾಡಿಕೊಟ್ಟ. ನನ್ನ ಫ್ರೆಂಡು ಜೋಶಿ ಅಂತ ಹೇಳ್ಬಿಟ್ಟು ನಾರ್ತ್ ಹುಡುಗ, ಇವನು ನಮ್ಮ ಹುಡುಗ ಕರ್ನಾಟಕದವನು, ಕೊಪ್ಪಳ ಅಲ್ತಾಫ್ ಅಂತ ಹೇಳ್ಬಿಟ್ಟು. ಇವನು ನಾನೇ ಜೊತೆಯಲ್ಲಿ ಇರೋದು ಈಗ ಪ್ರೆಸೆಂಟು. ಜ್ಯೂಸ್ ತೊಗೊಂಡ್ವಿ, ಚೆನ್ನಾಗಿದೆ. ಥರ ಕಟ್ಟ ಮಿಟ್ಟು ಅಚ್ಚ ಬಾಯ್ ಅಚ್ಚ. ಹಾಂ, ನಾವು ಬೇಜಾನ್ ಈ ಥರ ನೋಡ್ಬೋದು. ಬಟ್ ಬೇರೆ ಕಡೆ ಹೋಗ್ತಾ ಇರ್ತೀವಿ. ಬಟ್ ಆದರೆ ನಾವು ತಗೊಳ್ಳೋಕ್ಕೆ ಆಗಲ್ಲ, ಅಮೌಂಟಿಗೋಸ್ಕರ ಅಲ್ಲ. ಬಟ್ ಏನಪ್ಪ ಅಂದರೆ ನಾವು ಎತ್ಕೊಂಡು ಕ್ಯಾರಿ ಮಾಡೋಕ್ಕಾಗಲ್ಲ. ಬೇರೆ ಪ್ಲೇಸಲ್ಲಿ ಹೋಗ್ತಾ ಇರೋದ್ರಿಂದ ಅಲ್ಲಿ ತಗೊಂಡು ಓಡಾಡಲಿಕ್ಕೆ ಆಗಲಿ ನಮಗೆ ಕಂಫರ್ಟ್ ಇರಲ್ಲ. ಅದರಿಂದ ಏನು ತೊಗೊಳಕ್ಕೆ ಹೋಗಲ್ಲ. ಏನು ಚೆನ್ನಾಗಿರಲಿ ಚೆನ್ನಾಗಿಲ್ಲದೆ ಇರಲಿ ತೊಗೊಳಕ್ಕಾಗೋದಿಲ್ಲ. ಅವಾಗ ಪ್ರೆಸೆಂಟ್ ಎಮರ್ಜೆನ್ಸಿಗೆ ಏನಾದರೂ ಬೇಕು. ಹಾಂ, ನೋಡಿ ಪಾತ್ರೆ, ಸ್ಟೀಲು, ಹೋಮ್ ಅಪ್ಲಯನ್ಸಸ್, स्टील आइटम्स हाँ हाँ स्टील हाँ स्टील और कॉपर का आइटम है.
ಅದರಿಂದ ಯಾವುದೇ ಆಗಲಿ ತಗೊಳ್ಳೋದಕ್ಕೆ ಆಗೋದಿಲ್ಲ. ಇಲ್ಲಿಂದ ಡೈರೆಕ್ಟ್ ಊರಿಗೆ ಹೋಗೋ ಇದ್ದರೆ ಮಾತ್ರ ಎಲ್ಲಿಂದ ಆದರೆ ತಗೋಬೋದು ಅಷ್ಟೇ. ಏನೇ ಆಗಲಿ ಒಂದು ಬ್ಯಾಗ್ ಅಲ್ಲ, ಒಂದು ಜೊತೆ ಬಟ್ಟೆ ಎತ್ಕೊಂಡ್ರು ನಮಗೆ ಸಿಕ್ಕಾಪಟ್ಟೆ ಕಷ್ಟ ಅನಿಸುತ್ತೆ ಆಂಟಿ. ಕ್ಯಾರಿ ಮಾಡಲಿಕ್ಕಾಗಿರ್ಬೋದು, ನಮ್ಮ ಹತ್ರ ಇರೋವಂಥ ಟೂಲ್ಸ್ ಆಗಿರ್ಬೋದು, ಮೆಟೀರಿಯಲ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಸಮಥಿಂಗ್ ಏನೇ ಆಗಲಿ ತುಂಬ ವೆಯ್ಟ್ ಆಗಿಬಿಡುತ್ತೆ ಒಂದು ಸಲ ಸೈಡ್ಗೆ ಹೋಗುವಾಗ ಬರುವಾಗ. ಎಲ್ಲ ಫ್ರೂಟ್ಸು ನಾರ್ಮಲ್ शॉप्स इधर ये वेजिटेबल सब्जी का शॉप्स है ना, शॉप हाँ सब्जी का और दिनस